ಸಂಸ್ಕೃತಿಗೆ ಖರ್ಚಾಗ್ತದೆ. ಆಮೇಲೆ ಅದಕ್ಕಿಂತೂ ವಿಶೇಷವಾದ ನಿಮ್ಮ ಕೊಡುಗೆ ಏನಂದರೆ ನಿಮ್ಮೆಲ್ಲ ಸಮಯವನ್ನು ಬಿಟ್ಟು ಇಲ್ಲಿ ಬಂದಿರಲ್ಲ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಮತ್ತಿನ್ನೇನೂ ಬೇಕಿಲ್ಲ. ಯಾವಾಗಲೂ ನಿಮ್ಮ ಕರುಣೆ ನಮ್ಮ ಮೇಲಿರಲಿ, ಗುರು ಕರುಣೆ ನಿಮ್ಮ ಮೇಲಿರಲಿ. ಎಲ್ಲರಿಗೂ ಶರಣ. 1997-98ರಲ್ಲಿ ಧಾರವಾಡದಲ್ಲಿ ಪಂಡಿತ ಪುಟ್ಟರಾಜ ಗವಾಯಿಗಳ ಪ್ರತಿಷ್ಠಾನವನ್ನು ಆರಂಭಿಸಲಾಯಿತು. ಆರಂಭದ 13 ವರ್ಷಗಳ ಕಾಲ ಪ್ರೊಫೆಸರ್ ಸದಾನಂದ ಕಣ್ಣವಳ್ಳಿಯವರು ಇದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಸಮಾರಂಭ ನೆರವೇರುತ್ತಿರುವುದು ನಮ್ಮೆಲ್ಲರ ಸುದೈವ ಮತ್ತು ಸುಕೃತ. ಪ್ರಾಸ್ತಾವಿಕ ನುಡಿಗಳನ್ನು ನುಡಿದ ಮಹಾಬಳೇಶ್ವರ ಹಾಸನಾಳ್ ಅವರಿಗೆ ಧನ್ಯವಾದ. ಅವರ ಕಿರು ಪರಿಚಯವನ್ನು ಶ್ರೀಯುತ ಕೇಳ್ಕೊಳ್ತೇನೆ. ಕಲಿನಾಥ ಶಾಸ್ತ್ರಿಗಳು ನೆರವೇರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಭೋಗರಾಮದ ಸ್ವಾಮಿ ಚಲಚಕ್ರೇಶ್ವರ ಪ್ರಭು, ಶತಮಾನದ ಯುವಪುರುಷ, ಮಹಾನ್ ಕಾರಣಿಕ, ಅಖಿಲ ಭಾರತ ವೀರಶೈವ ಮಹಾಸಭಾದ ಯುವಕ ಶರಣ ಶರಣಾರ್ಥಿಗಳು. ಕೇವಲ 2 ಮಾತುಗಳನ್ನು ಹೇಳಿದ್ದಾರೆ, ಬಹಳಷ್ಟು ಇಲ್ಲ. ಅವ್ರ ಬಗ್ಗೆ ಮಾತಾಡೋದು ಅಂದರೆ ಅದು ಹೆಪ್ಪತ್ತಿಗೆ. ಮೊದಲು ನಮ್ಮ ಗುರುಗಳ ಬಗ್ಗೆ, ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ಎಷ್ಟು ದೊಡ್ಡವರು. ಈ ಪ್ರಪಂಚದಲ್ಲಿ 33 ಕೋಟಿ ದೇವತೆಗಳು ಅಂತ ಹೇಳ್ತಾರೆ. 33 ಕೋಟಿ ದೇವತೆಗಳು, ಲೆಕ್ಕವಿಲ್ಲ ದೇವತೆ. ಆದರೆ ಪರಮ ಪೂಜ್ಯ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ಏನು ಕಂಡರು? ಕಲ್ಲು ಮಣ್ಣು ಗಿಡಮರಗಳಲ್ಲಿ ದೇವರನ್ನ ಕಂಡವರು ಕೋಟಿ, ಪಂಚಲೋಹಗಳಲ್ಲಿ ದೇವರನ್ನ ಪುಟ್ಟರಾಜ ಗವಾಯಿಗಳವರ ಗುರುಗಳು ಪಂಚಾಕ್ಷರ ಗವಾಯಿಗಳು. ಪಂಚಾಕ್ಷರ ಗವಾಯಿಗಳು ಗುರುಗಳು ಅದು ಬಾಳ. ನಡೆದಾಡುವ ದೇವರು ಪುಟ್ಟರಾಜ ಕವಿ ಗವಾಯಿಗಳು, ನಡೆದಾಡುವ ದೇವರು ಪಂಚಾಕ್ಷರ ಗವಾಯಿಗಳು. ಇವರಿಬ್ಬರಿಗೆ ದೇವಸ್ಥಾನವನ್ನು ಕೊಟ್ಟವರು ಮಹಾದೇವ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು. ಇವು ಬಹಳ ದೊಡ್ಡವರು. ಬೀದಿ ಬೀದಿಯಲ್ಲಿ ಅಡ್ಡ ಪಲ್ಲಕ್ಕಿ, ಉದ್ದ ಪಲ್ಲಕ್ಕಿ, ಆ ಮೆರವಣಿಗೆ, ಈ ಮೆರವಣಿಗೆ, ರಾಜ ಮಹಾರಾಜ ಗಣ್ಯ ಮಾನ್ಯ ಮೆರವಣಿಗೆ ನಡೀತಾ ಇರುವಾಗ ಎಷ್ಟೋ ಅವಾಗ ಇನ್ನು ಏನು ಡೆವಲಪ್ ಆಗಿರಲಿಲ್ಲ. ಅವತ್ತು ಭಾಳಷ್ಟು ದೊಡ್ಡ ಅರಣ್ಯ ಪ್ರದೇಶ ಇತ್ತು. ಅವಾಗ ದೇವಿ ಪುರಾಣ ಪ್ರಾರಂಭ ಮಾಡಿದ್ವಿ. ಅವಾಗ ದೊಡ್ಡ ವೀರಣ್ಣವರು ಪುಟ್ಟರಾಜ ಗವಾಯಿಗಳನ್ನು ಈ ಸರಿ ಕೆಲಸ ಅಂತೇಳಿ ಹೇಳಿದಾಗ ನಾವು ಪುಟ್ಟರಾಜನವ್ರಿಗೆ ಹೋಗಿ ಅಜ್ಜವನ್ನ ನಾವು ಭಿನ್ನ ಮಾಡಿದಾಗ ಅವರು 9 ದಿವಸ ನನ್ನ ಜೊತೆಯಲ್ಲಿ ಇದ್ದರು. ಅಂದರೆ ಅವರು ಅಲ್ಲಿ ಬಿಲ್ಡಿಂಗ್ಗಳು ಇದ್ದರು ಹೆಂಗೂಡದಲ್ಲಿ 91-92 ಅವಾಗ ನಾವು ತೋಟ ಬಗಲಿಗೆ ಇರ್ತದೆ ಇಂದ್ರನಗರದಲ್ಲಿ. ಅಲ್ಲಿ ಒಂದು ಚಿಕ್ಕ ಶೆಡ್ಡಲ್ಲಿ 9 ದಿವಸ ನನ್ನ ಜೊತೆ ಇದ್ದರು ಅವರು. ಅಂದರೆ ನಾನು ದೇವಸ್ಥಾನದಿದ್ದರು. ಅವರು ಪ್ರತಿನಿತ್ಯ ಹೋಗೋದು ಬರೋದು. ಆ 9 ದಿವಸ ನಮ್ಮ ದೊಡ್ಡ ವೀರಣ್ಣವರು, ಅವರು ನಮ್ಮ ಕಲ್ಯಾಣದವರೆಲ್ಲ ಏನು ಹುಡುಗರು. ಅಂಥ ಒಂದು ಸಂಬಂಧ
ನನಗೆ ಅವರಿತ್ತು. ಅವರ ಒಂದು ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ನನ್ನ ಮೇಲೆ ಇದೆ. ಯಾಕಂದರೆ ಅವರ ಒಂದು ದೊಡ್ಡ ದಿವ್ಯ ಶಕ್ತಿ ಅವರು. ಯಾಕಂದರೆ ದೇವಗುಡ್ಡ ಬಂದಾಗ ಅವರು ನನಗೆ ಕೈ ಹಿಡಿದು ಹೇಳ್ತಾ ಇದ್ರು, ಎಷ್ಟು ಬೆಳಕು ಮಾಡಿಲ್ಲಪ್ಪ ಅಂತೇಳಿ. ಅಂದರೆ ಕಣ್ಣು ಕಾಣ್ತಿದ್ದಿಲ್ಲ, ಆದರೆ ದಿವ್ಯ ದೃಷ್ಟಿಯಿಂದ ಅವ್ರು ನೋಡ್ತಾರೆ. ಅಂಥ ಒಂದು ದೊಡ್ಡ ಶಕ್ತಿ ಪುಟ್ಟರಾಜು ಅವರಿಗೆ. ಸೊ ಇದು ನಮ್ಮ ಯಾಕಂದರೆ ಅವರು ಸುಮ್ಮನೆ ನಮ್ಮ ಕಣ್ಣು ಮುಂದೆ ಅವರು ಅಂಧರಾಗಿ ಇರ್ತಿದ್ರು. ಆದರೆ ಅವ್ರಿಗೆ ದೊಡ್ಡ ಪರಮಾತ್ಮನ ಒಂದು ದಿವ್ಯ ದೃಷ್ಟಿ ಅವ್ರು ಇರ್ತವ್ರಿಗೆ. ಅದರಿಂದ ನಾನು ಅವ್ರ ಸಾಕ್ಷಾತ್ ದೈವ ಪುರುಷರು, ಭಗವಂತನ ಸ್ವರೂಪನೇ ಪುಟ್ಟರಾಜ ಗವಾಯಿಗಳು. ಅದೇ ರೀತಿ ಇವತ್ತು ಭಾಳ ಸಂತೋಷ ಅನಿಸ್ತದೆ. ಇವತ್ತು ಈ ಸಮಾರಂಭಕ್ಕೆ ನಮ್ಮ ಮಹಾಬಲಿ ಕಾಣಿಸ್ತಾರೆ. ಅವರಿಗೆ ವೃತ್ತಿಯಲ್ಲಿ ಒಬ್ಬ ವಕೀಲರಾದರೂ ಕೂಡ ಮೊದಲನೇದಾಗಿ ಪುಟ್ಟರಾಜ ಗವಾಯಿಗಳ ಶಿಷ್ಯರು. ಅವ್ರು ಹುಟ್ಟಿದ್ದೇ ಅವ್ರಿಗೋಸ್ಕರ ಹುಟ್ಟಿದ್ದವರು. ಯಾಕಂದರೆ ಅದು ನಿಜವಾಗ್ಲೂ ಭಾಳ ಇವತ್ತು ಅವ್ರು ಫಸ್ಟ್ ಟೈಮ್ ಅವ್ರು ಕೇಳಿರ್ತಕ್ಕಂಥದ್ದು ಅವರು ಆಡೋದು. ಅದು ನಿಜವಾಗ್ಲೂ ಒಳಗಿಂದ ಅವರಿಗೆ ಗುರು ಭಕ್ತಿ ಅವರಲ್ಲಿ ಎಂದು ಕಾಣ್ತಾ ಇದೆ. ಪುಟ್ಟರಾಜ ಗವಾಯಿಗಳ ಬಗ್ಗೆ ಎಷ್ಟು ಚೆನ್ನಾಗಿ ಹಾಡಿದಂದರೆ ನನಗೆ ನಮ್ಮ ವೆಂಕಟೇಶ್ ಕುಮಾರ್ ಬಗ್ಗೆ ಭಾಳಷ್ಟು ಗೌರವ ಇದೆ. ಯಾಕಂದರೆ ಅವರು ಹಾಡು ಕೇಳ್ತಾ ಇದ್ದರೆ ಅದು ನಿಜವಾಗ್ಲೂ ಸಾಕ್ಷಾತ್ ಸರಸ್ವತಿ ಪುತ್ರರು. ಯಾಕಂದರೆ ಮತ್ತು ಅವರು ಸಿಗಲ್ಲ ಆಗ್ತವ್ರು. ಈಗಿನ ಜನ್ರೇಷನಲ್ಲಿ ನಮ್ಮ ದುರ್ದೈವ ಇದು. ಇಂಥ ಒಂದು ದೊಡ್ಡ ಕಲಾಕಾರಗಳನ್ನ ನೋಡ್ತಾ ಇದ್ದೀವಿ, ಮುಂದೆ ಪೀಳಿಗೆ ನೋಡ್ತಾ ಇದ್ದೀವಿ. ಯಾಕಂದರೆ ಈಗ ನೋಡಿರಿ, ಇವತ್ತು ನಿನ್ನೆ ಕನಿಗಿರಿ ಉತ್ಸವ ನಡೆಯಿತು. ಸಾಕು ಆದಷ್ಟು ಸಿನಿಮಾ ಕಾರ್ಯಗಳು ಕಾಣ್ತಾ ಇದೆ. ಇಂಥ ಒಂದು ವೆಂಕಟೇಶ್ ಕುಮಾರ್ ಅಂತವರು ನಮ್ಮ ಪುಟ್ಟರಾಜ ಗವಾಯಿಗಳ ಶಿಷ್ಯರು ಸಾಕಷ್ಟು ಜನ ಇದ್ದಾರೆ. ಅಂಥವ್ರು ಕನಿಗಿರಿ ಉತ್ಸವ ಇರಬೇಕಾಗಲಿ ಈ ಸಿನಿಮಾ ಕಾರ್ಯಗಳು ಜಾಸ್ತಿ ಆಗ್ತದೆ. ಯಾಕಂದರೆ ಇವತ್ತು ಪರಂಪರೆಗೆ ಎದ್ದು ಕಾಣ್ತಾ ಇದೆ. ಅದರಿಂದ ನಾವೆಲ್ಲರೂ ಇವತ್ತು ಜಾಗ್ರತೆಯನ್ನು ಮೂಡಿಸಬೇಕು. ಇಂಥ ಕಾರ್ಯಕ್ರಮದಿಂದ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನಾವು ಜಾಗ್ರತೆಯನ್ನು ಮೂಡಿಸಿ ಈ ಸಂಗೀತ, ಯಾಕಂದರೆ ನಮ್ಮ ದೇಶದ ಒಂದು ದೊಡ್ಡ ಸಂಪತ್ತು ಸಂಗೀತ ಪರಂಪರೆ. ಇದನ್ನು ನಾವೆಲ್ಲರೂ ಮುಂದೆ ಒಂದು ಕ್ಲಾಸನ್ನು ನಮ್ಮ ಮಕ್ಕಳಿಗೆ ಸಂಗೀತ ಶಾಲೆ, ನಮ್ಮ ಕಳವಳದಲ್ಲಿ ಸಂಗೀತ ಶಾಲೆ ಇದೆ. ಅಲ್ಲಿ ನೋಡ್ತಾ ಇದ್ದರೆ ಒಂದು 5-6 ಹುಡುಗರು ಇರ್ತಾರೆ. ನಮ್ಮ ಮಾನ್ಯ ಶಾಸನವರು ಕೂಡ ಒಂದು ಸಂಗೀತ ಶಾಲೆ ಓಪನ್ ಮಾಡಿದ್ದಾರೆ ಪುಟ್ಟರಾಜ ಗವಾಯಿಗಳ ಹೆಸರು ಮೇಲೆ. ಅದು ಭಾಳ ಕಡಿಮೆ ವಿದ್ಯಾರ್ಥಿಗಳು ಹೋಗ್ತಾರೆ. ಇವತ್ತು ಗಂಗಾವತಿ ನಗರದಲ್ಲಿ ಸಮಸ್ತ ನಾಗರಿಕರಲ್ಲಿ ಕೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ದೇಶದ ಒಂದು ಸಂಸ್ಕೃತಿ ಉಳಿಬೇಕಂದ್ರೆ ಇವತ್ತು ನಾವು ನಮ್ಮ ಹುಡುಗರಿಗೆ ಈ ಸಂಗೀತ, ಈ ಒಂದು ಶಾಸ್ತ್ರೀಯ ಸಂಗೀತವನ್ನು ಮುಂದೆ ಹೊರಿಸಲಿಕ್ಕೆ ನಾವು ಮುಂದೆ ಹೋಗಬೇಕು. ಮತ್ತು ಭಾಳಷ್ಟು ದೊಡ್ಡ ವಿಚಾರ ಇವತ್ತು ನಮ್ಮ ಗಂಗಾವತಿ ನಡೀತಾರೆ. ನಮ್ಮ ಮಹಾಬಲೇಶ್ವರು ಇವತ್ತು ನಮ್ಮ ಪುಟ್ಟರಾಜ ಗವಾಯಿಗಳನ್ನು ಸ್ಮರಿಸ್ಕೊಂಡು ಇವತ್ತು ನನಗೆ ಎಷ್ಟೋ ವರ್ಷ ಆದಮೇಲೆ ಇವತ್ತು ಅವ್ರನ್ನ ಗುರುತು ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಭಾಳಷ್ಟು ಹತ್ತಿರವಾದಂಥ ಸಂಬಂಧ ಇರ್ತಕ್ಕಂಥವ್ರು ಪುಟ್ಟರಾಜ ಗವಾಯಿಗಳು. ಯಾಕಂದರೆ ಅವಾಗ ನಾನು ಹುಡುಗ ಪಾರ್ಲಿಮೆಂಟಲ್ಲಿ ಹೋಗಿ, ಅಂದರೆ ಭಗವಂತ ಯಾವ ಥರ ಕಳಿಸ್ತಾನಂದರೆ ನಮಗೆ ಊಟದಾದ್ಮೇಲೆ ಎಲ್ಲೋ ನಾವು ಹೋಗ್ತಾ ಇದ್ವಿ ನಮ್ಮ ಜೀವನದಲ್ಲಿ. ನಾನು ಇಂಥವನ್ನ ಭೇಟಿಯಾಗಿದ್ದಂದರೆ ಇವತ್ತು ನಮ್ಮ ಇರಾಣಿ ಇಬ್ರಾಹಿಂ ಸಾಬ್ ಅವರು ನನಗೆ ದೊಡ್ಡ ಗುರುಗಳಾಗಿ, ಅವರು ಸಾಕಷ್ಟು ನನಗೆ ಸಂಗೀತ ಕಾರ್ಯಕ್ರಮ ಕರ್ಕೊಂಡು ಹೋಗಿ ನಮ್ಮ ತಂದೆಯವ್ರ ಜೊತೆ ಇರಾಣಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಅವರು ನನಗೆ ಸಾಕಷ್ಟು ತೋರಿಸಿದ್ರು. ಯಾಕೆಂದರೆ ನನ್ನ ಪರಂಪರೆ ಪಾರ್ಲಿಮೆಂಟ್ದಲ್ಲಿರ್ತಕ್ಕಂಥವ್ರು. ಅದರಿಂದ ಇವತ್ತು ನಾವೆಲ್ಲರೂ ಭಾಳ ಪುಣ್ಯವರು. ಇವತ್ತು ವೀರೇಶ್ವರ ಪುಣ್ಯಾಶ್ರಮ ಇವತ್ತು ನಮ್ಮ ಕರ್ನಾಟಕದಲ್ಲಿದೆ. ಇವತ್ತು ದೊಡ್ಡ ಸಂಸ್ಥೆ ಇವತ್ತು ಅದು ಬೆಳೀತಾ ಇದೆ. ಆದರೆ ಇವತ್ತು ಬರೀ ಅಂಧ ಮಕ್ಕಳು ಮಾತ್ರ ಇರಬೇಕನ್ನೋದು ಒಂದು ಪರಂಪರೆ ಆಗಬಾರ್ದು. ಇವತ್ತು ಪ್ರತಿಯೊಬ್ಬರು ಆ ಆಶ್ರಮದಲ್ಲಿ ಹೋಗಿ ಸಂಗೀತವನ್ನು ಕಲಿತಂಥ ಒಂದು ಕೆಲಸ ಮುಂದೆ ಆಗಬೇಕು. ಇದು ಭಾಳ ದೊಡ್ಡ ಕೆಲಸ ಇವತ್ತು ನಮ್ಮ ಮಹಾಬಲೇಶ ಆಶ್ರಮವರು ಮಾಡ್ತಾ ಇದ್ರು. ನಮ್ಮ ದೊಡ್ಡವರನ್ನು ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಯಾಕಂದರೆ ಇವತ್ತು 35 ವರ್ಷ ಆಯ್ತಾರೆ ಹೇಮಗುಡದಲ್ಲಿ ಜಗನ್ಮಾತಾ ತಾಯಿ ಸೇವೆಯನ್ನು ಮಾಡಲಿಕ್ಕೆ. ಪ್ರತಿಯೊಂದು ವರ್ಷ ನಾನು ಇವತ್ತು ಏನು ದೇವಿ ಪುರಾಣ ನಡೀತಾ ಇರೋದ್ರೆ ಇವತ್ತು ವೀರೇಶ್ವರ ಪುಣ್ಯಾಶ್ರಮ
ಒಂದು ಆಶೀರ್ವಾದದಿಂದ. ಅಲ್ಲಿಂದನೇ ಬರ್ತಾರೆ ಪ್ರತಿಯೊಬ್ಬರು, ಅಲ್ಲಿಂದನೇ ಪುರಾಣ ಪ್ರವೇಶ ಬರ್ತಾರೆ, ಅಲ್ಲಿಂದನೇ ಇವತ್ತು ಆ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿದ್ದಾರೆ. ಅಂದರೆ ಅದು ಆ ಶಕ್ತಿ ಇದೆ, ಆ ದೇವಿಯ ಆಶೀರ್ವಾದ ಮಟ್ಟಕ್ಕಿದೆ. ಅದರಿಂದ ಇವತ್ತು ನಮ್ಮ ಗಂಗಾವತಿಯಲ್ಲಿ ಸಾಕಷ್ಟು ಸಾಹಿತಿಗಳು, ದೊಡ್ಡ ದೊಡ್ಡ ವಿದ್ಯಾವಂತಗಳು ಇದ್ದಾರೆ. ಯಾಕಂದರೆ ಇವತ್ತು ಇದು ಭಾಳ ಪುಣ್ಯ ಬಂದಿದೆ ನಮ್ಮ ಗಂಗಾವತಿ. ಮುಂದಿನ ತಿಂಗಳ ಏನು 12ನೇ ತಾರೀಕು ಆನೆಗುಂದಿ ಉತ್ಸವ ಇದೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದಿದ್ದರೆ ಇವತ್ತು ಕೇಳ್ತಾ ಇದ್ದೀವಿ. ಒಂದು ಸಾರಿ ಯಾರೋ ಸಚಿವರಿದ್ದರು ಅವಾಗ ಹಿಂದೆ, ಅವಾಗ ಸಲ್ಮಾನ್ ಖಾನು ಶಾರುಖ್ ಖಾನ್ ಹಾಡುಗಳು ನಡೆದ್ಬಿಟ್ಟು ಆನೆಗುಂದಿ ಉತ್ಸವ ಕವಾಲಿ ಹಾಡುಗಳು. ಸೊ ಇದು ಈ ಪರಂಪರೆಯನ್ನು ನಾವು ಬಿಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಯಾವ ಥರ ನಮ್ಮ ದೇಶದಲ್ಲಿ ಆ ಆನೆಗುಂದಿ ಭಾಗದಲ್ಲಿ ವಿಜಯನಗರ ಪರಂಪರೆಯಲ್ಲಿ ಯಾವ ಥರ ಸಂಗೀತ, ಯಾಕಂದರೆ ಶ್ರೀಕೃಷ್ಣದೇವರಾಯರು ಮತ್ತು ನಮ್ಮ ವೃಷಪ್ಪ ನಾಯಕ್, ಕನಿಗಿರಿ ಅರಸರು ಇದೆಲ್ಲ ಭಾಳ ದೊಡ್ಡ ಸಂಗೀತ ವಿದ್ವಾಂಸರು, ಪ್ರಿಯರು ಮತ್ತು ಸಾಕಷ್ಟು ಗೌರವ ಕೊಡ್ತಕ್ಕಂಥ. ಇವತ್ತು ಶಿವರಾಜ್ ಕನಿಗಿರಿಯವರು ನಾನು ಮನವಿ ಮಾಡ್ಕೊಳ್ತೇನೆ, ಜನಾರ್ದನ್ ರೆಡ್ಡಿಯವರಿಗೆ ಮೊದಲನೇದಾಗಿ ನಮ್ಮ ಸಂಸ್ಕೃತಿ, ನಮ್ಮ ಸಂಗೀತವನ್ನು ಈ ಉತ್ಸವಗಳಲ್ಲಿ ಇಡ್ತಕ್ಕಂಥ ಕೆಲಸ ಅವರು ಮಾಡಬೇಕು. ಅದೇ ರೀತಿಯಾಗಿ ಇವತ್ತು ನಮ್ಮ ಗಂಗಾವತಿಯಲ್ಲಿ ದೊಡ್ಡ ಶಕ್ತಿಗಳು, ಪ್ರಾಣೇಶ್ವರರು ಇದ್ದಾರೆ, ದೊಡ್ಡ ಸಾಹಿತಿಗಳು, ಹಾಸ್ಯ ಕಲಾವಿದರು. ಇಂಥ ಒಂದು ಸಂಪತ್ತುಗಳನ್ನು ನಾವು ಗಂಗಾವತಿಯಲ್ಲಿ ನಾವು ಇಟ್ಕೊಂಡಿದ್ದೀವಿ. ಮುಂದೆ ದಿನಮಾನದಲ್ಲಿ ಇಂಥ ಕಾರ್ಯಕ್ರಮಗಳು ಅಂಥ ಒಂದು ಕೋಟಿ ನಮ್ಮ ಸಾಹೇಬರು ಕೊಡಬಾರ್ದ ಉದ್ಧಾರ ಆಗಿರ್ತಕ್ಕ ಸಂಗೀತಗಾರ. ನಮ್ಮ ಭಾರತೀಯ ಸಂಗೀತಕ್ಕೆ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಧನಿಗಳನ್ನಕ್ಕೆ ಕಾರಣೀಭೂತ ನಮ್ಮ ಪ್ರಕಾರ. ನಮ್ಮ ವೆಂಕಟೇಶ್ ಕುಮಾರ್ ಪುಟ್ಟರಾಜಗೌಡವರ ಹಿರಿಯ ಮಗ ನಾನು, ಕಿರಿಯ ಮಗ ವೆಂಕಟೇಶ್ ಕುಮಾರ್. ಕಿರಿಯ ಮಗ ಅಷ್ಟೇ, ಆದರೆ ಗುಣ ಭಾಳ ಬಾರದು, ಗುಣ ಭಾಳ ಬಾರದು. ಇದು ಮುಖಸ್ತುತಿ ಅಲ್ಲ. ನಾವು ದೊಡ್ಡ ಸಂಗೀತಗಾರರೇ, ಭಾಳ ಸಂಗೀತಗಾರಾಗ್ಯಾರ. ಮುಕ್ತೇಶ್ವರ ಪುರಾಣಿಕ ಭಟ್ರಾದರು, ಪುಟ್ಟರಾಜಗೌಡ ಶಿಷ್ಯರವರು. ಚಂದ್ರಶೇಖರ್ ಪುರಾಣಿಕ ಭಟ್ರಾದರು, ಅವರು ಪುಟ್ಟರಾಜಗೌಡ ಶಿಷ್ಯರೇ, ನಾನು ಪುಟ್ಟರಾಜಗೌಡ ಶಿಷ್ಯನೇ. ಆದರೆ ಪುಟ್ಟರಾಜ ಕವಿ ಗವಾಯಿಗಳವರನ್ನು ಭಾರತ ತುಂಬ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಪ್ರಚಾರ ಮಾಡೋದಕ್ಕೆ ಪುಣ್ಯಾತ್ಮ ನಮ್ಮ ವೆಂಕಟೇಶ್ ಕುಮಾರ್. ಯೋಗ ಯೋಗ ಇದು ಅದು ಸಣ್ಣ ಅಂತ ಅಂತೀವಿ ನಾವು. ಖರೆ ನಮ್ಮ ಕನ್ಯಾಶಾಸ್ತ್ರ ಮಾತಾಡಿರೋದು ಅವತ್ತು ಖರೇನೆ. ನಾ ಅಧ್ಯಾಪಿಕೆದಾಗ ಬಂದರು ಅವರು, ನಮ್ಮ ಕೈ ಕಲ್ತರು ಅವರು. ಹ್ಯಾಂಗೆ ಬೆಳೆದ್ರು ಅವರು? ಇಡೀ ದೇಶವೇ ನೋಡ್ಬೇಕು. ದೇಶದ ಎಲ್ಲ ಪ್ರಶಸ್ತಿ ಸಿಕ್ಕಾವ ಅವರಿಗೆ, ರಾಜ್ಯದ ಪ್ರಶಸ್ತಿ ಎಲ್ಲವೂ ಸಿಕ್ಕಾವ, ದೇಶದ ಪ್ರಶಸ್ತಿ ಎಲ್ಲವೂ ಸಿಕ್ಕಾವ. ಇನ್ನು ಅಂತಾರಾಷ್ಟ್ರೀಯ ನ್ಯಾಷನಲ್ ಅವಾರ್ಡ್ ಅವ್ರಿಗೆ ಆಗಬೇಕು, ಇಂಟರ್ನ್ಯಾಷನಲ್ ಅವಾರ್ಡ್ ಆಗಬೇಕು ಅಂತಕ್ಕಂಥ ಮಾತು ಹೇಳ್ತಾರೆ. ನಮ್ಮ ವೆಂಕಟೇಶ್ ಕುಮಾರ್ ನನಗೆ ಸನ್ಮಾನ ಮಾಡಿದರು. ಭಾಳ ಸಂತೋಷ. ಯಾಕೆ ಸಾಯ್ತಾರೆ ಪುಟ್ಟರಾಜ ದೊಡ್ಡವರು ಅಂತಿದ್ರು. ಏನಂತಿದ್ರು? ವೆಂಕಟೇಶ್ ಭಾಳ ಚಲೋ, ಯಾಕೆ ಓಡಾಡಿದ್ದವ ಅದ್ರ ದೇಖಕ್ಕೆ ನಾನೇ ಬಿಟ್ಬಿಟ್ಟು ಹೋಗ್ಬಿಡ. ಅವನು ಚಲೋ ಆಗ್ತಾನೆ, ವರ್ಷ ಅವನು ಸೋತಿ ಬೈದು ಹೇಳ ಚಲೋ ಆಗ್ತಾನೆ, ಶಾನೆ ಆಗ್ತಾನ.
ನಾವೇನಂದ್ವಿ, ನಾನು ಮಾತು ಕೇಳ್ತಾನೆ, ಇದು ಕೇಳ್ತಾವೆ, ಇದು ನನ್ನ ಮಾತು ಕೇಳ್ತಾರೆ, ಚಲೋ ಸಂಗೀತಕಾರ ಆಗ್ತೀಯಪ್ಪ. ಮತ್ತು ಸಂಗೀತ ಪಾಠ ನಾನು ಕೂಡ ಶುರು ಮಾಡಿಸ್ಯಾರ ಅಜ್ಜವ್ರ ಅವ್ರಿಗೆ. ವೆಂಕಟೇಶ್ ಕುಮಾರ ದೊಡ್ಡ ಸಂಗೀತಕಾರ ಆಗ್ಬೇಕಂತ ಅವ್ರಿಗೆ ಕಲ್ಪನಾ ಅವ್ರಿಗೆ. ಮತ್ತು ನಾ ಯಾರಿಗೆ ಶ್ರೀಕಾರ ಹಾಕಿನಿ ಅವ್ರಿಗೆ ಚಲೋ ಆಗ್ಯಾರ, ಚಲೋ ಗವೈ ಆಗ್ಯಾರ, ಚಲೋ ವಾದಕರಾಗ್ಯಾರ. ಹಂಗೆ ಆಗಲಿ ತಿಳ್ಕೊಂಡು ಗುರುಸಾಗಿ ನಮ್ಮ ಕರ್ನಾಟಕದಲ್ಲಿ ಯಾರೂ ಇಷ್ಟು ಬೆಳೆಯಿಲ್ಲ, ದೊಡ್ಡ ಸಂಗೀತಕಾರ ಆಗ್ಯಾರ. ನಮ್ಮಲ್ಲಿ ಆಗ ಹಿಡಿಯಲ್ಲ ಬಿಂಕಿನ ರುಚಿ ನೆನೆಸ್ಬಿಡ್ತಾರೆ. ಆ ನಂತರ ಯಾರಪ್ಪ ನಮ್ಮ ವೆಂಕಟೇಶ್ ಕುಮಾರ್ ಅಂತ. ವೆಂಕಟೇಶ್ ಕುಮಾರ ಬದುಕು, ಸಂಗೀತದ ಬದುಕು ಇದು ಹಂಗೆ ಮುಂದೆ ಹೋಗಲಿ. ನಮಗೆ ಸನ್ಮಾನ ಮಾಡಿರ್ತಕ್ಕಂಥ ಅವರ ಪ್ರೀತಿ ಯಜಮಾನ ನಮ್ಮ ಮಹಾಬಲೇಶ್ವರ ಭಾಳ ದೊಡ್ಡ ಗುಣ. ನಿಮ್ಮ ಕೈ ಮಾಡಿ ಹಾಗೆ ನೋಡ್ತಾನೆ ಅರ್ಜುನ ಪದ ಎಷ್ಟು ಚಂದ ಬರಲ್ಲ, ಎಷ್ಟು ಚಂದ ಬರಲ್ಲ. ಕಣ್ಮಳ್ಳಿಯವರಿಗೆ ಕಟ್ಟಿದ್ರು ಸಂಸ್ಥೆ, ನಂತರ ನೆನೆಸಿದ್ರು. ಎಲ್ಲರೂ ಇರ್ಬೇಕಾದ್ರೆ ವೆಂಕಟೇಶ್ ಕುಮಾರ್ ಇವೆಲ್ಲ ಬಲಗೈ ಹೇಳಾರ. ನಮ್ಮ ಸುದೀಪ್ ಕ್ಯಾಂಡ್ರು ನಮ್ಮ ಕುಂಬಿ ಗಟ್ಟಿರ್ಬೇಕಂತ, ಕುಂಬಿ ಗಟ್ಟಿದ್ರೆ ಮಾಡಿ ಬರಬೇಕು. ಹಂಗೆ ನಮ್ಮ ಕುಂಬಿಯವರು ಎಲ್ಲರೂ ಹೊಟ್ಟರು, ಎಲ್ಲರ ಹೆಸರು ಹೇಳಕ್ಕೆ ನಿಂತು ಎಲ್ಲರೂ ಈ ಸಂಸ್ಥೆ ಬೆಳೆಯೋಕ್ಕೆ ಭಾಳ ಕಾರಣೀಭೂತರಾಗ್ಯಾರೆ. ಅವರೆಲ್ಲರಿಗೂ ಕೂಡ ಪುಟ್ಟರಾಜುಗಳ ಆಶೀರ್ವಾದ ಇರಲಿ. ನನಗೆ ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲ ಅವರ ಯಜಮಾನಕ್ಕೆ ನಾನು ಹೃದಯ ಕುರುಡರು, ಕುಂಟರು ಮತ್ತು ಅನಾಥರ ಬಾಳೆಗೆ ಒಂದು ದೊಡ್ಡ ಶಕ್ತಿಯನ್ನು ನೀಡಿದಂಥ ಏನಾದರೂ ರಾಜ್ಯದಲ್ಲಿ ಈ ಆಶ್ರಮ ಇದ್ದರೆ ಅದು ವೀರೇಶ್ವರ ಪುಣ್ಯಾಶ್ರಮ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಯಾಕಂದರೆ ಅವರು ಮಾಡುವಂಥ ಕಾರ್ಯ ಇವತ್ತು ಯಾರೇ ಭಕ್ತರು ಬರಲಿ ಎಲ್ಲರಿಗೂ ಸಹಿತ ಕುರುಡರಿಗೆ, ಯಾಕಂದರೆ ಅಂಧರಿಗೆ, ಜೊತೆಗೆ ಕುಂಟರಿಗೆ, ಅನೇಕ ಯಾವುದೇ ರೀತಿಯಲ್ಲಿ ಅಸಹಾಯಕವಾಗಿದ್ದಂಥ ಒಬ್ಬ ವ್ಯಕ್ತಿಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುವಂಥ ಕಾರ್ಯವನ್ನು ಮಾಡಿದವರು ಪುಟ್ಟ ಎದ್ದವರು ಅನ್ನುವಂಥ ಮಾತನ್ನು ಸಹಿತ ನೆನಪಿಸಿಕೊಳ್ಳೋದ್ರ ಜೊತೆಗೆ ಅವರು 110ನೇ ಒಂದು ಹುಟ್ಟುಹಬ್ಬ ಜೊತೆಗೆ ಅವರು ಮಾಡಿದಂಥ ಕಾರ್ಯ ನಿಜವಾಗಿ ಬಹಳ ಸಂತೋಷ ತರುವಂಥದ್ದು. ಜೊತೆಗೆ ಅವರು ವಿಶೇಷವಾಗಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಅವರು ಪ್ರತಿನಿತ್ಯ ಬೆಳಗ್ಗೆ ಎದ್ದರೆ ಸಾಕು ಪೂಜೆ ಪುನಸ್ಕಾರದೊಂದಿಗೆ ಕಾರ್ಯ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಇವತ್ತು ಆ ಕಾರ್ಯವನ್ನು ಮುಂದುವರಿಸ್ತಾ ಇರುವವರು ಕಲ್ಲ ಎದ್ದವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ಅನೇಕ ಸಂದರ್ಭದಲ್ಲಿ, ಯಾಕಂದರೆ ಒಂದು ಶಾಸ್ತ್ರ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಖ್ಯ ಅನ್ನೋ ಹಾಗೆ ನಾವೇನಾದರೂ ಬ್ಯಾಂಕ್ ನಿಂತಿದ್ರೆ ಗುರುವಿನ ಆಶೀರ್ವಾದ ಮುಖ್ಯ ಅನ್ನುವಂಥ ಮಾತನ್ನು ಸಹಿತ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಅವರಲ್ಲಿ ಯಾವ ಭಾವನೆ ಇತ್ತಂದ್ರೆ ಯಾವುದೇ ಸಂದರ್ಭದಲ್ಲಿ ಯಾರೇ ಬರಲಿ ಎಲ್ಲರನ್ನೂ ಸಹಿತ ಇವರು ನಮ್ಮವರು ಅನ್ನುವಂಥ ಮನೋಭಾವನೆ ಏನಾದರೂ ಇದ್ರೆ ಅದು ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಅನ್ನುವಂಥ ಮಾತನ್ನು ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಮಾಡಿದೆ ನಮ್ಮದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನಗರ ಮಾಡಿದರೆ ಜಂಗಮಕ್ಕೆ ಮಾಡಿದ ನಮ್ಮ ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದಲ್ಲಿ ಈ ನಮ್ಮ ಕೂಡಲ ಸಂಗಮ ದೇವ ಅನ್ನೋ ಹಾಗೆ ನಾವು ಏನೂ ಅಪೇಕ್ಷೆ ಮಾಡಲಾರ್ದೇನೆ ಜನರು ಚೆನ್ನಾಗಿರಲಿ, ಕುರುಡು ಅಂದ್ರು ಚೆನ್ನಾಗಿರಲಿ, ಕುಂಡ ಚೆನ್ನಾಗಿರಲಿ ಅಂತ ಮನೋಭಾವನೆಯನ್ನು ಬೆಳೆಸೋದ್ರ ಮುಖಾಂತರ ಸಾಕಷ್ಟು ಅಭಿವೃದ್ಧಿ ಅಂತ ಇವತ್ತು ವೀರೇಶ್ವರ ಪುಣ್ಯಾಶ್ರಮ ಕಾರ್ಯ ಏನು ಗದಿಯಲ್ಲಿ ಕಾರ್ಯ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಒಂದು ಎಷ್ಟು ಸಂತೋಷ ನೋಡಿ, ನಮ್ಮ ರಮೇಶ್ ಭಟ್ರು ಆಚಾರ್ಯರು ಯಾವುದೇ ಒಂದು ಕೊಡುಗೆ ಭಾಳ ಮುಖ್ಯ ಅಲ್ಲ, ಅವರ ಮನಸ್ಸಿನ ಭಾವನೆ ಭಾಳ ಮುಖ್ಯ. ಅವರು ಹೋದ ತಾವಾಗಲೇ ಬಂದು ಮುಂದೆ ಇಲ್ಲ ನಾನು ಈ ಪ್ರತಿಷ್ಠಾನಕ್ಕೆ ಸುಮಾರು 1 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನುವಂಥ ಮನೋಭಾವನೆ ಇಲ್ಲದ ಅದು ಬಹಳ ಮುಖ್ಯ. ಅವ್ರು ನೋಡ್ರಿ, ಅವರು ಸಹಿತ ಶ್ರೀರಾಮದೇವನ ಒಂದು ದೇವಸ್ಥಾನದ ಆಚಾರ್ಯರು. ಇದರಲ್ಲಿ ಎಷ್ಟು ಸಂಬಂಧ ಇದೆ ಅಂದರೆ ಯಾವುದೇ ಜಾತಿಯ ಮನೋಭಾವನೆ ಇಲ್ಲ, ಯಾವುದೇ ಒಂದು ಮನೋಭಾವನೆ ಇಲ್ಲ. ಈ ಪ್ರತಿಷ್ಠಾನ ಒಳ್ಳೆಯ ಕೆಲಸ ಮಾಡ್ತಾ ಇದೆ, ಆ ದಿಶೆಯಲ್ಲಿ ನಾನು ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಮಾಡಿದ್ದು. ನಿಜವಾಗಿಯೂ ಸಹಿತ ಅವರಿಗೂ ಸಹಿತ ನನ್ನ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಯಾರೇ ಆಗಲಿ ಎಲ್ಲರೂ ಸಹಿತ ಇವತ್ತು ಈ ಪ್ರತಿಷ್ಠಾನ ಅದ್ಭುತವಾಗಿ ಬೆಳೆಸ್ತಾ ಇದ್ದಾರೆ. ನಮ್ಮ ಮಹಾಬಳಿ ಸಾಸಾವಕರು, ನಮ್ಮ ತಾಯಿ ಶಾಂತಮ್ಮ ಕುಂದಿದ್ದಾರೆ. ಯಾವುದೇ ನೀವು ಪುಟ್ಟರಾಜ ಕಾರ್ಯಕ್ರಮ ಅಂದ್ರೆ ಸಾಕು, ಮೊದಲು ಮುಂದೆ ನಿಂತು ಎಲ್ಲ ಕಾರ್ಯಕ್ರಮ ಮಾಡೋರು ತಾಯಿ ಶಾಂತಮ್ಮ ಅನ್ನುವಂಥ ಮಾತನ್ನು ನೆನೆಸ್ಕೊಳ್ಬೇಕಾಗ್ತದೆ. ಜೊತೆಗೆ ದೊಡ್ಡ ವೀರಣ್ಣವರು ಎಲ್ಲರೂ ನಾವು ನೆನೆಸಿವಿ. ಅವ್ರು ಮಾಡುವಂಥ ಕಾರ್ಯ ನಿಜವಾಗಿ ಸಹಿತ ಯಾರು ಕೆಲಸ ಮಾಡ್ತಾರೆ, ಯಾರು ಎಲ್ಲ ರೀತಿಯಲ್ಲಿ
ಸುಧಾರಣೆ ಮಾಡ್ತಾರೆ ಅಂಥವ್ರು ನೆನೆಸ್ಬೇಕಾಗಿದ್ದು ಸಹಿತ ನಮ್ಮ ಒಂದು ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ದಿವಸ ಇಲ್ಲಿ ಪ್ರತಿಷ್ಠಾನ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇದೆ ಅನ್ನುವಂಥದ್ದು ನಮ್ಮ ಕೈಲಾದ ಮಟ್ಟಿಗೆ ಎಲ್ಲರೂ ಸಹಾಯ ಮಾಡುವಂಥ ಒಂದು ಭಾವನೆಯನ್ನು ನಮ್ಮ ಮುಖ್ಯವಾಗಿ ನಾವು ಬೆಳೆಸ್ಕೊಳ್ಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಧಾರವಾಡದ ಒಬ್ಬ ಹಿರಿಯ ಸಾಹಿತಿಗಳು ಹೇಳ್ತಾರೆ, ಏನಂದ್ರೆ ನೀವು ಕಲ್ಲು ಎಲ್ಲರೂ ಹೋಗಿರಿ, ಒಬ್ಬ ಧಾರವಾಡದಾಗ ಎಲ್ಲರೂ ಹೋದ್ರು ಸಹಿತ ಒಬ್ಬ ಹಿರಿಯ ಸಾಹಿತಿಗಳು ಮನೆ ಮೇಲೆ ಬೀಳ್ತದೆ. ಅಂದ್ರೆ ಸಾಹಿತಿಗಳು ಏನಾದರೂ ತವರು ಇದ್ರೆ ಅದು ಧಾರವಾಡ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಆ ದಿಸೆಯಲ್ಲಿ ಅವರು ಮಾಡುವಂಥ ಕಾರ್ಯ ನಾವೆಲ್ಲರೂ ಸಹಿತ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡುವಂಥದ್ದು. ಜೊತೆಗೆ ಪುಟ್ಟರಾಜ ಅವರು ನಾವು ನಮಗೆ ಇನ್ನೊಂದು ಸಂತೋಷ ಅಂದ್ರೆ ಪುಟ್ಟರಾಜ ಜೊತೆ ಕಲ್ಲಯ್ಯದ್ದಾರೆ ಅಂತಾರಲ್ಲ, ಅವರು ನಮ್ಮ ಭಾಗದ ಉಡುಮಕಲ್ ಗ್ರಾಮದವರು ಅನ್ನೋದು ಬಹಳ ಹೆಮ್ಮೆ ನಮಗೆ. ಯಾಕೆ ಹೇಳ್ತೀನಿ ಅಂದ್ರೆ ನಾಳೆ ತಾನೇ 20 ದಿವಸ ಪುರಾಣ ಪ್ರಾರಂಭ ಮಾಡ್ತಾರೆ ಉಡುಮಕಲ್ನಲ್ಲಿ. ಜೊತೆಗೆ ಆ ಪುರಾಣದ ಮುಕ್ತಾಯ ಸಮಾರಂಭಕ್ಕೆ ಪೂಜ್ಯರಾದಂಥ ನಮ್ಮ 3000 ಮಂದಿ ಜಗದ್ಗುರು ಸಹಿತ ದಯಮಾಡಿಸ್ತಾ ಇದ್ದಾರೆ. ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಸಂಸ್ಕೃತಿ ಸಂಪ್ರದಾಯ ಒಂದು ಪರಂಪರೆಯನ್ನು ನಾವು ನಡೆಸ್ಕೊಳ್ಬೇಕು. ಡಾಕ್ಟರ್ ಪುಟ್ಟರಾಜು ಅಂದರೆ ಅವರಿಗೆ ಎಷ್ಟು ಹೇಳಿದ್ರೆ ಕಮ್ಮಿನೇ. ಯಾಕೆಂದರೆ ಅವರು ನಮ್ಮ ಮಾಡ್ಕೊಂಡು ನೋಡಿ ಭಾಳ ಸಲ ಗಂಗಾವತಿಯಲ್ಲಿ ಬೇರೆ ಬೇರೆಯಲ್ಲಿ ಎಲ್ಲರೂ ಮಾಡ್ಕೊಂಡು ನೋಡಿದ್ವಿ. ಅವರು ಯಾವುದೇ ಒಂದು ಕಾರ್ಯಕ್ರಮ ನಮಗೆ ಇದ್ದಾಗ ಸಂತಮಾನ ಪ್ರಕಾರ 2007-8ರಲ್ಲಿ ನಮ್ಮ ಗರ್ಲ್ಸ್ ಸ್ಕೂಲ್ನಲ್ಲಿ ಸಂದರ್ಭದಲ್ಲಿ ಅವರಿಗೆ ತುಲಾಭ ನಡೆದಿತ್ತು. ಆ ಒಂದು ತುಲಾಭ ಕರೆಂಟ್ ಹೋಯ್ತು. ಆವಾಗ ಇರ್ತಕ್ಕಂಥ ಏನು ಮೊಬೈಲ್ ಫೋನ್ ಇರ್ತಕ್ಕಂಥ ಟಾರ್ಚ್ ಹಾಕಿ ಇಡೀ ಆ ಸಮಾನ ಬೆಳಗ್ಗೆ ಮಾಡ್ತಕ್ಕಂಥ ಜೀವಶಕ್ತಿ ಬಂದರೆ ಅವತ್ತು ನೋಡೋಣ. ಅಂದರೆ ಡಾಕ್ಟರ್ ಪುಟ್ಟರಾಜು ಅವರಿಗೆ ಕಣ್ಣಿಂದೂ ಅವ್ರ ಜೀವಶಕ್ತಿ ಇತ್ತು. ಪರಮಾತ್ಮನಿಗೆ ಮೂರನೇ ಕಣ್ಣಿತ್ತು, ಆ ದೈವಶಕ್ತಿ ಮೂರನೇ ಕಣ್ಣಾಗಿತ್ತು. ನಾವು ಕಣ್ಣಿದ್ದು ಕೂಡ ಹಾಕ್ತೀವಿ, ನಾವು ತಪ್ಪು ಮಾಡ್ತೀವಿ, ಆದರೆ ಅವೆಲ್ಲ ಆ ಥರ ಮಾಡಿಲ್ಲ. ಅಂಥ ವ್ಯಕ್ತಿಗಳ ಒಂದು 100ನೇ ಇವತ್ತು ಪುಣ್ಯ ಸಾಧನೆ ಗಂಗಾವತಿ ನಡೀತಿದೆ. ಅದು ತಮ್ಮೆಲ್ಲ ಸಹಕಾರದಿಂದ ಮತ್ತು ತಮ್ಮೆಲ್ಲರಿಂದ ನಾನು ಇನ್ನೂ ವಿಶೇಷ ಅಂದರೆ ಪುಟ್ಟರಾಜ ಗೌಡರು ನಮ್ಮೆಲ್ಲರ ಆಸೆಯೇನೋ, ನಮ್ಮ ಸಮಾಜ ಆಸೆಯೇನೋ, ನಮ್ಮ ಗುಡಿಯಲ್ಲಿ ನಮ್ಮ ದೇವಸ್ಥಾನದಲ್ಲೇ ವಾಸ ಮಾಡಿದ್ರು. ನನಗೆ ಗೊತ್ತಿದೆ, ಸುಮಾರು 3 ದಿನದಲ್ಲಿ ಪೂಜೆ ಮಾಡಿ ಅಲ್ಲೇ ವಾಸ ಮಾಡಿದ್ರು. ಆ ಒಂದು ಗುರುಗಳ ಆಶೀರ್ವಾದ ನಮ್ಮ ಗಂಗಾವತಿ ನಗರ ಮೇಲೆ ಮುಖ್ಯ ನಮ್ಮ ಸಮಾಜ ಮೇಲೆ ಬಳಸಲ್ಪಟ್ಟಿದೆ. ಯಾಕಂದರೆ ಅವರು ಎಲ್ಲೆಲ್ಲೋ ಹೋಗ್ಬೋದು, ಆದರೆ ನಮ್ಮ ಸಮಾಜದಲ್ಲಿ ನೀರಿನ ದೇವಸ್ಥಾನದಲ್ಲೇ ವಾಸ ಮಾಡಿದ್ರು. ಇನ್ನು ನಮ್ಮ ವೆಂಕಟೇಶ್ ಅವರು ನಮ್ಮ ಗಂಗಾವತಿ ನಮ್ಮ ದೇವಸ್ಥಾನದಲ್ಲೇ ಸಂಜೆ ಕಾರ್ಯ ಮಾಡಿಸ್ಕೊಟ್ರು. ಈ ಥರ ಅಂದರೆ ಗಂಗಾವತಿಯಲ್ಲಿ ಎಲ್ಲ ಸಮಾಜವನ್ನು ಬೆರೆತುಕೊಂಡು ಮಾಡ್ತಕ್ಕಂಥ ಕೆಲಸವನ್ನು ಪುಟ್ಟರಾಜರು ಮಾಡ್ತಿದ್ರು. ಇವತ್ತು ಅದಕ್ಕೆ ನಮ್ಮ ಸಮಾಜದಲ್ಲಿ ದೊಡ್ಡೆಲ್ಲರೂ ಮುಖ್ಯ ಕಾರಣಕರ್ತರು. ಯಾಕಂದರೆ ಈಗ ತಪ್ಪ ಇವತ್ತೇನು ಸಂಗೀತ ಬಂದು ಗಂಗಾವತಿ ಬಂದು ದೊಡ್ಡ ಕರೆದಿತ್ತು. ಆಮೇಲೆ ಇದಕ್ಕೆ ಮಾವು ಕಟ್ಟೆ ಬಂದು ಆ ಒಂದು ಸಂತೋಷ ನಮಗಿದೆ. ಇವತ್ತು ಈಗಾಗಲೇ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏಕೆಂದರೆ ಈ ಹಿಂದೆ ಪ್ರಪ್ರಥಮ ಬಾರಿಗೆ ಇದು 26ನೇ ಪ್ರತಿಷ್ಠಾನದ ಸನ್ಮಾನ ಅಂದ್ಕೊಂಡಿದೆ. ಈ ಹಿಂದೆ ನಮ್ಮ ದೊಡ್ಡ ವೀರಣ್ಣನವರು ಮತ್ತು ಶಾಂತಮ್ಮನವರ ಒಂದು ಶ್ರಮದಿಂದ ಏನು ಮೊದಲನೇ ಸನ್ಮಾನವನ್ನು ಮಾಡುವ ಮುಖಾಂತರ ಇವತ್ತ ಮಹಾಬಲೇಶ ವಕೀಲರ ನೇತೃತ್ವದಲ್ಲಿ ಇವತ್ತ 2ನೇ ಸನ್ಮಾನ ನಡೀತಾ ಇದೆ. ಒಟ್ಟು 26 ಸನ್ಮಾನಗಳಲ್ಲಿ 2ನೇ ಸನ್ಮಾನವನ್ನು ಗಂಗಾವತಿಗೆ ಲಭಿಸಿಕೊಟ್ಟಿರ್ತಕ್ಕಂಥದ್ದು ಪ್ರತಿಷ್ಠಾನದ ಒಂದು ಉದ್ದೇಶವನ್ನು ಇವತ್ತು ನಾವು ಸಾರ್ಥಕ ಮಾಡಿದ್ದೀವಿ ಅಂತಕ್ಕಂಥ ಮಾತು ಹೇಳಬೇಕಾಗುತ್ತೆ. ಬಂಧುಗಳೇ, ಬಹಳಷ್ಟು ಜನ ನಮ್ಮ ಗುರುಗಳ ಬಗ್ಗೆ ನಮಗೆ ಅರಿವೇ ಇರುವುದಿಲ್ಲ. ಆದರೆ ಪ್ರತಿಯೊಂದು ಗುರುಗಳ ನುಡಿಯಲ್ಲೂ ಕೂಡ ಒಂದು ಶಕ್ತಿ ಇರ್ತದೆ. ಈ ನಮ್ಮ ಕಲಿಕೆಯವರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದೆ, ಅವ ಬಹಳ ಉಡಾಳದವನು ಅಂತಕ್ಕಂಥ ಮಾತಾಡಿ. ಅದೇ ರೀತಿ ನಮ್ಮಲ್ಲಿ ಕೂಡ ಉಡಾಳ ವಕೀಲರಿದ್ದಾರೆ. ಅವರು ಕೂಡ ಈ ಒಂದು ಪ್ರತಿಷ್ಠಾನದಿಂದ ಏನು ಒಂದು ಪುಟ್ಟರಾಜ ಗವಾಯಿಗಳ ಆಶೀರ್ವಾದದಿಂದ ಇವತ್ತು ಉಡಾಳಾಗಿರ್ತಕ್ಕಂಥ ಮಹಾಬಲೇಶ ವಕೀಲರು ಇವತ್ತು ಒಂದು ಪಂಡಿತರ ಸ್ಥಾನದಲ್ಲಿ ಕೂತಿದ್ದಾರೆ ಅಂತಕ್ಕಂಥದ್ದು ಹೇಳ್ಬೇಕಾದ್ರೆ ಒಂದು ಸಾಹಿತ್ಯದಲ್ಲಿ ಒಂದು ಸಂಗೀತಗಾರರಾಗಿ ಇವತ್ತು ಮಿಂಚ್ತಾ ಇದ್ದಾರೆ ಅಂದರೆ ಆ ಒಂದು ಗುರುಗಳ ಆಶೀರ್ವಾದ ಅಂತ ಹೇಳ್ಬೇಕಾಗುತ್ತೆ. ಗುರುಗಳ ಗುಲಾಮರಾಗದೆ ಬರೆಯುವುದನ್ನ ಮುಕ್ತಿ ಅಂತಕ್ಕಂಥ ಹಿಂದೆ ಹೇಳಿರ್ತಕ್ಕಂಥ ಕವಿಗಳ ಒಂದು ವಾಟವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಬೇಕು. ಮುಂದೆ ಗುರು ಇರಬೇಕು, ಹಿಂದೆ
ಮುಂದೆ ನಾವಿರಬೇಕು, ಶಕ್ತಿ ಇರಬೇಕು, ಅದರಿಂದ ಗುರುಗಳು ಇರಬೇಕು ಅಂತಕ್ಕಂಥ ಯಾವ ಹೇಳ್ತೀವೋ ಅದೇ ರೀತಿ ಗುರುಗಳ ಗುಲಾಮರಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾವುದೂ ಕೂಡ ಒಲಿಯುವುದಿಲ್ಲ ಅಂತಕ್ಕಂಥ ಮಾತು ಹೇಳಬೇಕಾಗುತ್ತೆ. ಇವತ್ತೆಲ್ಲ ಗುರುಗಳ ಭಕ್ತರಾಗಿ ಬಂದಿದ್ದೀವಿ. ಗುರುಗಳ ಭಕ್ತರಾಗಿ ಇವತ್ತು ಸಂಗೀತ ಲೋಕಕ್ಕೆ ಇವತ್ತು ಸಾಕಷ್ಟು ಶ್ರಮಿಸ್ತಕ್ಕಂಥದ್ದು ದಿನಗಳನ್ನು ಕಂಡಿದ್ದೀವಿ. ಕೇವಲ ಇವತ್ತು ನಾವು ಏನಾಗಿದೆ, ಸಂಗೀತ ಲೋಕ ಅಂದ್ರೆ ಕೇವಲ ಕೆಲವರಿಗೆ ಮಾತ್ರ ಸೀಮಿತ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತಿದೆ. ಆದರೆ ಸಂಗೀತ ಅಂತಕ್ಕಂಥ ಒಂದು ಮಾನವೀಯತೆ ಬೇಕಾಗಿದೆ. ಸಂಗೀತವನ್ನು ಕೇಳ್ತಕ್ಕಂಥ ಒಂದು ಮನಸ್ಸು ಬೇಕಾಗಿದೆ. ಆ ಮನಸ್ಸುಗಳ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು GTV ಮುಖಾಂತರ ಒಂದಿಲ್ಲ ಒಂದು ಕಾರ್ಯಕ್ರಮದಲ್ಲಿ ಪುಣ್ಯಾಶ್ರಮದ ಒಬ್ಬ ಸಂಗೀತಗಾರ ಇರ್ತಾನೆ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಯಾಕಂದ್ರೆ ಆ ಒಂದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪುಟ್ಟರಾಜ ಗವಾಯಿಗಳಿಂದ ಬಂದಿರತಕ್ಕಂಥ ಆ GTVಯಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಹೇಳೋದೇನು ಅಂದ್ರೆ ಪುಣ್ಯಾಶ್ರಮದಿಂದ ಬಂದಿದ್ದೀನಿ ಅಂತಕ್ಕಂಥ ಮಾತು ಹೇಳ್ತಿದಾರಲ್ಲ, ಅದು ನಮಗೆ ಹೆಮ್ಮೆ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತಕ್ಕಂಥ ಮಾತು. ಇವತ್ತಿನ ದಿನಗಳಲ್ಲಿ ಕವಿಗೋಷ್ಠಿಗಳನ್ನ ಮಾಡ್ತಾರೆ, ಸಮ್ಮೇಳನಗಳಲ್ಲಿ, ಆದರೆ ಸಂಗೀತದ ಗೋಷ್ಠಿಗಳನ್ನ ಮಾಡ್ತಾರೆ. ಆದರೆ ಸಂಗೀತ ಯಾವುದು ಇರ್ತದೆ ಅಂದರೆ ಬಹಳಷ್ಟು ಜನ ಹೇಳಿದ್ದಾರೆ, ಕಮೆಂಟ್ ಮಾಡಿದ್ದಾರೆ, ಆ ಸಿನಿಮಾ ಸಂಗೀತವನ್ನು ಹೊರತು ಬೇರೆ ಯಾವುದು ಇರಲ್ಲ ಅಂತಕ್ಕಂಥದ್ದು. ಆದರೆ ಅದಕ್ಕಾಗಿ ಒಂದು ಪುಟ್ಟರಾಜ ಗವಾಯಿಗಳ ವೇದಿಕೆಯನ್ನು ಮಾಡಿ ಅದರ ಮುಖಾಂತರ ಇವತ್ತ ಸಂಗೀತವನ್ನು ಉಣಬಡಿಸ್ತಕ್ಕಂಥ ಕೆಲಸಗಳನ್ನು ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಹಿಂದೆ 2008 ನಾವು ಸರ್ಕಾರದಲ್ಲಿ ಬರೋದಕ್ಕಿಂತ ಮುಂಚೆ 2006 ಮತ್ತು 2008 ನಡುವೆ ಸಮ್ಮಿಶ್ರ ಸರ್ಕಾರ ಇತ್ತು. ಅವಾಗ ನಾನು ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿದ್ದೆ. ನಾನು ಶ್ರೀರಾಮುಲು ಅವ್ರನ್ನ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಿಂದ ತೆಗೆದು ಅದೇನ ಮುಖ್ಯಮಂತ್ರಿಗಳ ಜೊತೆ ನನಗೆ ಒಂದು ವಾಗ್ವಾದ ಆಗಿರುವಂಥ ಸಂದರ್ಭದಲ್ಲಿ ಅವರನ್ನು ಗದಗ್ಗೆ ಉಸ್ತುವಾರಿ ಮಂತ್ರಿಯಾಗಿ ಶ್ರೀರಾಮುಲು ಅವ್ರನ್ನ ಕಳಿಸ್ಕೊಡ್ತಾರೆ. ಆ ಸಂದರ್ಭದಲ್ಲಿ ತುಂಬ ಗೊಂದಲ ಆಗ್ತಾ ಇತ್ತು. ನಾನು ಒಂದೇ ಮಾತನ್ನು ಹೇಳಿದೆ, ಇವತ್ತು ತೋಟಗಾರಿಕೆಯ ಶ್ರೀಗಳು, ನಡೆದಾಡೋ ದೇವರು ಪುಟ್ಟರಾಜ ಗವಾಯಿಗಳು ಇರುವಂಥ ಒಂದು ಪುಣ್ಯಕ್ಷೇತ್ರ ಗದಗ. ಹಾಗಾಗಿ ನೀನು ಅಲ್ಲಿಗೆ ಉಸ್ತುವಾರಿ ಮಂತ್ರಿಯಾಗಿ ಹೋಗ್ತಾ ಇದ್ದೀಯ ಅಂದರೆ ನೀನು ಮಾಡಿಕೊಂಡಿರೋ ಪುಣ್ಯ ಅಂತೇಳಿ ಭಾವಿಸಿ ನೀನು ಅಲ್ಲಿಗೆ ಹೋಗಿ ಕೆಲಸ ಮಾಡು ಅಂತ ನಾನು ಹೇಳಿದೆ ಬಂಧುಗಳೇ. ನಾನು ಅದೇ ಒಂದು ರೀತಿಯಲ್ಲಿ ಗದಗ ನಗರಕ್ಕೆ ಹೆಜ್ಜೆ ಇಟ್ಟಿದ ತಕ್ಷಣ ನಾವೆಲ್ಲರೂ ಕೂಡ ಜೊತೆಗೂಡಿ ಮಾಡಿರುವಂಥ ಒಂದು ಒಳ್ಳೆ ಕೆಲಸಗಳು ಅಂತಂದರೆ ಅಲ್ಲಿ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮನ ಪುತ್ಥಳಿಯನ್ನು ಸ್ಥಾಪನೆ ಮಾಡೋದಾಗಿರ್ಬೋದು, ತೋಟಗಾರಿಕೆಯ ಶ್ರೀಗಳ ಮನವಿಯಂತೆ ಭೀಷ್ಮನ ಕೆರೆಯಲ್ಲಿ ಅವರೊಂದು ಬಸವಣ್ಣನ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಅಂದರೆ ಸುಮಾರು 11 ಕೋಟಿ ವೆಚ್ಚದಲ್ಲಿ 111 ಅಡಿ ಎತ್ತರದ ಬಸವಣ್ಣನ ಪುತ್ಥಳಿಯನ್ನು ಸ್ಥಾಪನೆ ಮಾಡಿರುವಂಥ ಕೆಲಸ ಆಗಿರ್ಬೋದು. ಮತ್ತು ನಡೆದಾಡೋ ದೇವರು ಪುಟ್ಟರಾಜ ಗವಾಯಿಗಳ ಜೊತೆಯಲ್ಲಿ ನಮ್ಮ ಸಂಬಂಧಗಳು ಅಂತಂದರೆ ನನ್ನ ಮತ್ತು ಶ್ರೀರಾಮುಲು ಅವ್ರನ್ನ ಮನೆ ಮಕ್ಕಳ ರೀತಿಯಲ್ಲಿ ಅವ್ರು ಕಾಣ್ತಾ ಇದ್ರು. ನಮ್ಮ ಅದೃಷ್ಟ ಅಂದರೆ ಅವ್ರ ಜೊತೆ ನಾವು ವೇದಿಕೆ ಹಂಚ್ಕೊಂಡಿದ್ದು. ನಮ್ಮ ಅದೃಷ್ಟ ಅಂದರೆ ಬಳ್ಳಾರಿಗೆ ನಮ್ಮ ಮನೆಗೆ ಅವರು ಪಾದಾರ್ಪಣೆ ಮಾಡಿರುವಂಥದ್ದು. ಬಳ್ಳಾರಿಯಲ್ಲಿ ನಾವು ಗದಗಲ್ಲಿ ಮಾಡುವಂಥ ಸಾಮೂಹಿಕ ಲಗ್ನಗಳಲ್ಲಿ ಅವರು ವೇದಿಕೆಗೆ ಬಂದು ನಮ್ಮನ್ನು ಮತ್ತು ಅಲ್ಲಿರುವಂಥ ವಧುವರನ್ನು ಆಶೀರ್ವಾದ ಮಾಡಿರುವಂಥದ್ದು. ಅಂಥ ಒಬ್ಬ ಮಹಾನ್ ಅಂದರೆ ನಾನು ಭಗವಂತನ ಒಂದು ಸಮಾನವಾಗಿ ಭಾವಿಸುವಂಥ ನಮ್ಮ ಪುಟ್ಟರಾಜ ಗವಾಯಿಗಳ ಜೊತೆ ನಮ್ಮ ಆ ಒಂದು ಸಂಬಂಧಗಳು ಇವತ್ತು ಅವರ ಹೆಸರಲ್ಲೇ ಇವತ್ತೇನೊಂದು ಪ್ರತಿಷ್ಠಾನವನ್ನು ಕಳೆದ 25 ವರ್ಷಗಳಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದು ಈ ರೀತಿ ಒಂದು ವಿಶೇಷವಾಗಿ ಪುಟ್ಟರಾಜ ಸಮ್ಮಾನ ಅನ್ನುವಂಥ ಒಂದು ಕಾರ್ಯಕ್ರಮದ ಹೆಸರಲ್ಲಿ ಹಿರಿಯರಿಗೆ ಸನ್ಮಾನ ಮಾಡ್ತಾ ಇರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಗಂಗಾವತಿಯಲ್ಲಿ ನಾನು ಪಾಲ್ಗೊಂಡಿದ್ದು ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಂಧುಗಳೇ. ಇನ್ನೊಂದು ವಿಶೇಷ ಏನಂತಂದರೆ ಭಗವಂತ ಹೇಗೆ ವಿಧಿಯಲ್ಲಿ ಹಣೆ ಬರೆಯೋದಲ್ಲಿ ಬರೆದಿರ್ತಾನೆ ಅನ್ನೋದಕ್ಕೆ ಕೆಲವೊಂದು ಮಾರ್ಗ ಹೇಗೆ ತೋರಿಸ್ತಾನೆ ಅನ್ನೋದಕ್ಕೆ ಗೌರವ ಸೂಚಿಸೋ ನಿಟ್ಟಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿದಿರಿ. ನಾನು ಈಗಲೇ ಮಾತನ್ನು ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಕೂಡ ಆನೆಗೊಂದು ಉತ್ಸವದಲ್ಲಿ ವೇದಿಕೆಯಲ್ಲಿ ಖಂಡಿತವಾಗ್ಲೂ ಕೂಡ ನಾನು ಆ ಒಂದು ಇದನ್ನು ನಾಳೆ ನಾನು ಗುರುಗಳ ಹತ್ರ ಮಾತಾಡಿಬಿಟ್ಟು ಯಾರ್ಯಾರು ಬರ್ಬೋದು ಅನ್ನೋದನ್ನು ತಾವು ನನಗೆ ಲಿಸ್ಟ್ ಮಾಡಿಕೊಟ್ರೆ ಆ ಕಾರ್ಯಕ್ರಮ ಆ ಸಮಯ ಕೂಡ ನಾನು ಇನ್ವಿಟೇಷನ್ ಕಾರ್ಡಲ್ಲೇ ಪ್ರಿಂಟ್ ಮಾಡಿ ನಾನು ತಮಗೆ ತಲುಪಿಸ್ಕೊಡ್ತೀನಿ. ನಾನು ವಿಶೇಷವಾಗಿ ಇವತ್ತು ಆನೆಗೊಂದಿ ಉತ್ಸವದ ಬಗ್ಗೆ ನಾನು ಒಂದೆರಡು ಮಾತು ಮಾತಾಡಿ ನನ್ನ ಭಾಷಣ ಮುಗಿಸ್ತೀನಿ ನಾನು. ಯಾಕೆಂದರೆ ತಾವೆಲ್ಲರೂ ಕೂಡ ಆನೆಗೊಂದಿ ಉತ್ಸವ 11 ಮತ್ತು 12ನೇ ತಾರೀಕಿದೆ. ಮೊದಲನೇ ದಿವಸ ಹಂಸಲೇಖ ಅವರು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ರಾಮಾಯಣದ ಅಂದರೆ ಏನು ಶ್ರೀರಾಮ ಲಕ್ಷ್ಮಣನ ಸಮೇತ ಈ ನಮ್ಮ ಪುಣ್ಯಭೂಮಿಗೆ ಅವರು ಹೆಜ್ಜೆಯನ್ನು ಇಟ್ಟು
ಇವತ್ತು ಅವರು ಸುಗ್ರೀವ ಮತ್ತು ಹನುಮಂತನ ಅವರು ಮೀಟ್ ಮಾಡುವಂಥ ವಿಚಾರದಿಂದ ಹಿಡಿದು ಜಾಂಬವಂತರಿಂದ ಹಿಡಿದು ಇಡೀ ರಾಮಾಯಣದ ಸುಂದರಕಾಂಡ ಒಂದು ಕಾರ್ಯಕ್ರಮವನ್ನು ಸಂಗೀತ ಮತ್ತು ನೃತ್ಯ ರೂಪಕದಲ್ಲಿ ಅವರು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ವಿದ್ಯಾರಣ್ಯರು ಮತ್ತು ಹಕ್ಕಬುಕ್ಕರ ಆ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಸ್ಥಾಪನೆಗೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ ಕೂಡ ಒಂದು ಸಂಗೀತ ಮತ್ತು ನೃತ್ಯ ರೂಪಕದಲ್ಲಿ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಕೆಲವೊಂದು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಮೊದಲನೇ ದಿವಸ ಹನುಮ ಭಕ್ತರಾಗಿರುವಂಥ ಸಿನಿಮಾ ನಟ ಧ್ರುವ ಸರ್ಜಾ ಅವರು ಕೂಡ ಬಂದು ಹನುಮನ ಹಾಡಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ವೇದಿಕೆ ಮೇಲೆ. ಅದೇ ಒಂದು ರೀತಿಯಲ್ಲಿ ಎರಡನೇ ದಿವಸ ಕೂಡ ಅಂದರೆ ಸುಮಾರು ಭರತನಾಟ್ಯ ಮತ್ತು ಕೂಚುಪುಡಿ ಸಾಕಷ್ಟು ಹೆಸರಾಂತ ಕಲಾವಿದರು ದೇಶ ವಿದೇಶಗಳಲ್ಲಿ ಪ್ರದರ್ಶನ ನೀಡಿದವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಆಗಮಿಸಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದ್ರ ಜೊತೆಗೆ ತಮಗೆ ಒಳ್ಳೆ ಮನೋರಂಜನೆ ನೀಡುವಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮದಾಗುತ್ತೆ. ಹಾಗಾಗಿ ಇವತ್ತು ಈಗಾಗಲೇ ನಾನು ಶಾಸಕನಾಗಿ 9 ತಿಂಗಳಾಗಿದೆ. ಈ 9 ತಿಂಗಳಲ್ಲಿ ಇವತ್ತು ನಮ್ಮ ಗಂಗಾವತಿ ನಗರಕ್ಕೆ 500 ಕೋಟಿ ಹಣದಲ್ಲಿ ಅತ್ಯಂತ ಸುಂದರವಾದ ನಗರವನ್ನಾಗಿ ಮಾಡಬೇಕಂತ ನನ್ನ ಕನಸೇನಿತ್ತು. ಆ ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಗಂಗಾವತಿ ನಗರಕ್ಕೆ 100 ಕೋಟಿ ಹಣವನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಂಜನಾದ್ರಿ ಅಭಿವೃದ್ಧಿಗೆ ಕೂಡ ಒಂದು 100 ಕೋಟಿ ಹಣವನ್ನು ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಬರುವಂಥ ದಿವಸಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೂಡ ಇವತ್ತು ಈಗಾಗಲೇ 1350 ಕೋಟಿ ಹಣದಲ್ಲಿ ಅಂಜನಾದ್ರಿ ಅಭಿವೃದ್ಧಿ ಆಗುವಂಥ ವಿಚಾರದಲ್ಲಿ ಮನವಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಪ್ರವಾಸೋದ್ಯಮ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ತಲುಪಿದೆ. ಚುನಾವಣೆಗಳು ಬಂದಿರೋ ಕಾರಣ ಚುನಾವಣೆ ಮುಗಿದ ನಂತರ ನಾನು ಖಂಡಿತವಾಗ್ಲೂ ಕೂಡ ಇವತ್ತೇನು ಪರಿಣಾಮ ಮನವಳ್ಳಿ ಅವರಾಗಿರ್ಬೋದು, ನಮ್ಮ ಕರಡಿ ಸಂಗಣ್ಣ ಅವರಾಗಿರ್ಬೋದು, ಎಲ್ಲ ಹಿರಿಯರನ್ನ ಜೊತೆಗೂಡಿಸಿಕೊಂಡು ಈ ಭಾಗದ ಅಭಿವೃದ್ಧಿಗೆ ನಾನು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿ ಬರುವಂಥ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ಇವತ್ತು ಭಗವಂತ ನನ್ನನ್ನು ಹನುಮಂತ ಅವ್ರ ಪಾದದ ಹತ್ರ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಕೂಡ ನನ್ನಿಂದ ಈ ಭಾಗದ ಜನರು ಏನು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ತಾವೆಲ್ಲರೂ ಕೂಡ ನಿಮ್ಮ ನಿರೀಕ್ಷೆಗಳನ್ನ ಮೀರಿ ಅಭಿವೃದ್ಧಿ ಮಾಡೋದಕ್ಕೆ ಪುಟ್ಟರಾಜ ಗವಾಯಿಗಳ ಆಶೀರ್ವಾದ ತಮ್ಮೆಲ್ಲರ ಆಶೀರ್ವಾದ ಇರಬೇಕಂತೇಳಿ ಪುಟ್ಟರಾಜ ಸಮ್ಮಾನ ಪುರಸ್ಕೃತರಾದ ಡಾಕ್ಟರ್ ಪಂಡಿತ್ ರಾಜಗುರು ಗುರುಸಾಂಗ ಕಲಿಕೇರಿ ತಂದೆ ಸ್ಥಾನದಲ್ಲಿರ್ತಕ್ಕಂಥ ಅಂಥ ಹಿರಿಯ ಗುರುಬಂಧುಗಳಿಗೆ ತಾವು ಪ್ರತಿಷ್ಠಾನದ ವತಿಯಿಂದ ಪ್ರಶಸ್ತಿಯನ್ನು ನೀಡಿದ್ದು ಇವತ್ತು ಆಶ್ರಮದ ಎಲ್ಲ ಹಿರಿಯ ಗುರುಬಂಧುಗಳಿಗೆ ಸಿಕ್ಕಂಗಾಗಿದೆ ಅಂತೇಳಿ ಸಂತೋಷ ಪಡ್ತಾ ಅವರಿಗೆ 100 ಕಾಲ ಆಯುಷ್ಯ ಆರೋಗ್ಯ ಭಾಗ್ಯ ಆ ಗುರುಕುಮಾರ ಪಂಚಾಕ್ಷರಿ ಪುಟ್ಟರಾಜಗಳು ಕೊಳ್ಳಿ ಸಂದರ್ಭದಲ್ಲಿ ಬಯಸಿ ಹಾಗೂ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ನಮ್ಮವರು ಭಾಳಷ್ಟು ದಿನದ ಗಂಗಾವತಿಯಲ್ಲಿ ಒಡನಾಡಿಗಳು ಒಳ್ಳೆ ಪ್ರಸಿದ್ಧ ನ್ಯಾಯವಾದಿಗಳು ಸಂಗೀತ ಗಾಯಕರಾಗಿರುವಂಥ ಸನ್ಮಾನ್ಯ ಮಾಮಲೇಶ್ವರ ವಕೀಲರು ಆಶ್ನಾಳ್ ಗಂಗಾವತಿ ಅವರಿಗೆ ಕೂಡ ಗುರುವಾಶ್ರಮದಲ್ಲಿ ಬಯಸಿ ಹಾಗೆ ಉಪಾಧ್ಯಕ್ಷರಾಗಿರುವಂಥ ಭಾಳಷ್ಟು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥ ಒಳ್ಳೆ ಅನುಭವಗಳಾಗಿರುವಂಥ ಶಂಕರ್ ಕುಂಬಿ ಅವರಿಗೂ ಕೂಡ ಗುರುವಾಶ್ರಮದಲ್ಲಿ ಬಯಸಿ ಆಶ್ರಮದ ಹಿರಿಯ ಗುರುಬಂಧುಗಳು ರಾಜ್ಯ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು ಅಂತಾರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಂಥವರು ಇವತ್ತು ಭಗವಂತ ಕೊಟ್ಟ ಕೋಗಿಲೆ ಅದು 6 ತಿಂಗಳು ಮಾತ್ರ ಅಷ್ಟಕ್ಕೆ ಹೋಗ್ತದೆ, 6 ತಿಂಗಳು ಮಾತ್ರ ಅಷ್ಟೇ. ಆದರೆ ಕೈಲಾಸದಿಂದ ಧರೆಗೆ ಬಂದು ದೇವರು ಎನಿಸ್ಕೊಂಡಂಥ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗುರುಗಳು ಸಾಕಿ ಸರಿದ ಆ ಮಧುರ ಕೋಗಿಲೆ ಕೂಡ ನಾಚಿಸುವಂತೆ ಗಾನ ಕೋಗಿಲೆ ಅನಿಸ್ಕೊಂಡಂಥ ಪಂಡಿತ್ ಉತ್ತಮರು ಪದ್ಮಭೂಷಣ ಅನೇಕ ಡಾಕ್ಟರ್ ರಾಜ್ಯ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ಪಂಡಿತ್ ಡಾಕ್ಟರ್ ಪದ್ಮಭೂಷಣ ಎಂ ವೆಂಕಟೇಶ್ ಕುಮಾರ ಗವಾಯಿಗಳು ಅವರಿಗೆ ಕೂಡ ಭಕ್ತಿ ಶರಣಾರ್ಥಿಯನ್ನು ಸಮರ್ಪಿಸಿ ಶಿವನಗೌಡರು ಪಾಟೀಲ್ ಅವರಿಗೆ ಕೂಡ ವಂದಿಸಿ ಹಾಗೂ ಮಲ್ಲಿಕಾರ್ಜುನ ನಾಗಪ್ಪ ಸಾಹೇಬರವರಿಗೆ ವಂದಿಸಿ ಪರಣ್ಣ ಮನವಳ್ಳಿ ಸಾಹೇಬರವರಿಗೆ ವಂದಿಸಿ ಹಾಗೆ ನಮ್ಮ ಸಂಸದರು ಮಾಜಿ ಶ್ರೀನಿವಾಸ್
ಶ್ರೀನಾಥ ದಣಿಯವರು ಅವರಿಗೆ ವಂದಿಸಿ, ಈ ಸತ್ಯ ಗಂಗಾವತಿ ನಗರದ ಶಾಸಕರು, ಜನಪ್ರಿಯ ಶಾಸಕರಾಗಿರುವಂಥ ಸನ್ಮಾನಿತರು, ಬಹಳಷ್ಟು ದೈವ ಭಕ್ತಿ ಉಳ್ಳವರಾಗಿರುವಂತಹ ಸನ್ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರು ಶಾಸಕರು, ಅವರಿಗೂ ಕೂಡ ಭಕ್ತಿ ಶರಣಾರ್ಥಿಯನ್ನು ಸಮರ್ಪಿಸಿ, ಹಾಗೆ ನಮ್ಮ ಪುಟ್ಟರಾಜ್ ಪ್ರತಿಷ್ಠಾನದ ನಮ್ಮ ಬಸಯ್ಯ ಅಂಚನಾಳ್ ಅವರು ಇರ್ಬೋದು, ಅರ್ಜುನ್ ವಡ್ಡರ್ ಅವರು ಇರ್ಬೋದು, ಈ ಕಾರ್ಯಕ್ರಮದ ನಮ್ಮ ಸಿಟಿ ಖಾನ್, ನಮ್ಮ ಆಕಾಶವಾಣಿ ಧಾರವಾಡ ಗುಲ್ಬರ್ಗ ಅಂದರೆ ಸೀತಾರಂದ್ರೆ ನಮ್ಮ ಸಫಿ ಖಾನ್, ರಫಿ ಖಾನ್, ಬಾಲ್ಯ ಖಾನ್ ಅಂತ ಹೇಳ್ತಾರೆ ವಿಶೇಷವಾಗಿ. ಹಾಗೆ ಅಂಥ ಒಂದು ಸಂಗೀತದಲ್ಲಿ ಬಹಳಷ್ಟು ಹೆಸರು ಮಾಡಿರುವಂಥ ಇನ್ನೊಬ್ಬ ನಮ್ಮ ತಬಲಾ ಸಾಥ್ ಮಾಡಿದರು ಮಂಜುನಾಥ್ ದೇವರು ಹೊಸಪೇಟೆ, ತಬಲಾ ಸಾಥ್ ಮಾಡಿದಂಥವರು. ಪ್ರಾರ್ಥನೆ ಗೀತೆ ಹಾಡಿದಂಥ ನಮ್ಮ ಮಾವಲೇಶ್ವರ ವಕೀಲರು, ಭಕ್ತಿ ಗೀತೆ ಹಾಡಿದರು ಗುರುಗಳ ಮೇಲ್ಬಾರ್ದು ಅವರಿಗೆ, ಹಾಗೂ ನಮ್ಮ ಹಿಂದಿನ ದೊಡ್ಡ ವೀರಣ್ಣವರು ಮತ್ತು ನಮ್ಮ ಉಗಾರ್ ಶಾಂತಂತಾಯಿ ಅವರು ಹೆಂಗಂತಂದರೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗುರುಗಳು ಗಂಗಾವತಿಗೆ ಕರ್ಕೊಂಡು ಬಂದು ಇಲ್ಲಿ ಪಂಡಿತ್ ಪಂಚಾಕ್ಷರ ಗುರುಗಳ ಪುಣ್ಯ ಸ್ಮರಣೋತ್ಸವ ನಡೀಬೇಕಾದಾಗ ಆಗಿಲ್ಲಿ ಕರ್ಕೊಂಡು ಬಂದು ಅವರೆಲ್ಲ ಪೂಜಾ ಪುನಸ್ಕಾರವನ್ನು ಕೂಡ ಸನ್ಮಾನ್ಯ ನಮ್ಮ ದೊಡ್ಡ ವೀರಣ್ಣ ಗೌಡಗಳು, ನಮ್ಮ ಶಾಂತಮ್ಮ ತಾಯಿ ಆ ಒಂದು ಕಾರ್ಯವನ್ನು ನೆರವೇರಿಸ್ಕೊಂಡು ಬರ್ತಿದ್ರು. ಜೊತೆಗೆ ನಮ್ಮ ಮಾವಲೇಶ್ವರ ವಕೀಲರು ಅರ್ಶನಾಳವರು. ಹೀಗೆ ಇಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಸಂಗೀತ ವಿದ್ವಾನ್, ಸಾಕಷ್ಟು ವಿದ್ವಾನ್. ಹಾಗೆ ನಮ್ಮ ಆಶ್ರಮದಲ್ಲಿ ನಮ್ಮ ಪಂಡಿತ್ ರಾಜಗುರು ಗುರುಸಾಹೇಬ್ ಕಲಿಕೇರಿ ಗವೈಗಳು ಅವ್ರು ಏನು ಹೇಳಿದರು, ನಾನು ಅಣ್ಣ, ಅವ್ರ ತಮ್ಮ ಅಂತೇಳಿ. ಅಂದರೆ ಪಂಡಿತ್ ಎಂ ಕಲ್ಲಿನಾಥ ಶಾಸ್ತ್ರಿ ಕೀರ್ತನ ಪುರಾಣ ಕೇಳಬೇಕಾದ್ರೆ ಬಾಯಲ್ಲಿ ಕೀರ್ತನೆಗಳು ಅನೇಕ ಸಂತ ಶಿಶುನಾಥ ಸರಿಬಿರ ಕೀರ್ತನೆ ಕೇಳಿ, ಪಂಚಾಕ್ಷರ ಗುರುಗಳ ಕೀರ್ತನೆ ಕೇಳಿ, ಸಾಕಷ್ಟು ಕ್ಯಾಸೆಟ್ಟನ್ನು ಮಾಡಿ ಅಂಥ ಒಬ್ಬ ಆಶ್ರಮದ ಹಿರಿಯ ಗುರುಬಂಧುಗಳು ಕೀರ್ತನ ಪುರಾಣ ಪಂಡಿತ ಉತ್ತಮರಾದಂಥ ಪಂಡಿತ್ ಎಂ ಕಲ್ಲಿನಾಥ ಶಾಸ್ತ್ರಿಗಳು ಕಣ್ಣೂರು ಗದಗ, ಅವರಿಗೂ ಕೂಡ ಗುರುಗಳ ಆಶ್ರಮದಲ್ಲಿ ಅಂತೇಳಿ ಬಯಸಿ. ಯಾಕಂದರೆ ಇಲ್ಲಿ ಬಹಳಷ್ಟು ಜನ ಸಂಗೀತ ಕಲಾವಿದರು ಇರೋದರಿಂದ ಯಾರ ಹೆಸರು ಹೇಳ್ಬೇಕು ಗೊತ್ತಾಗೋದಿಲ್ಲ. ಸದಾನಂದ ಶೇಟ್ ಇರ್ಬೋದು, ಆಗ 1 ಲಕ್ಷ ದಾನ ಕೊಟ್ಟಂಥ ನಮ್ಮ ರಮೇಶ್ ಭಟ್ ನೋಡಿ, ವಿಶೇಷವಾಗಿ ಎಲ್ಲರ ರೊಕ್ಕ ನಾವು ಇಸ್ಕೊಳ್ಳೋ ಅಂಥವ್ರು 1 ಲಕ್ಷ ರೂಪಾಯಿ ದಾನ ಕೊಡ್ತಾರೆ ಅಂದ್ರೆ ಇಂಥದಕ್ಕೆ ಇದು ಎಂಥ ಪುಣ್ಯ ಇದೆ. ಅದಕ್ಕೆ ಈ ಒಂದು ಪುಟ್ಟರಾಜ ಗುರು ಪ್ರತಿಷ್ಠಾನ ಏನೋ ಒಂದು ವರ್ಷಕ್ಕೊಂದು ಸಲ ಮಾಡ್ತಾರೆ ಈ ಕಾರ್ಯಕ್ರಮ. ಅದಕ್ಕೆ ಇಂಥ ಒಂದು ಪ್ರತಿಷ್ಠಾನಕ್ಕೆ ಇದು ಎಲ್ಲ ಉಳಿಬೇಕು, ಬೆಳಿಬೇಕು. ನಮ್ಮ ರಾಜಗುರು ಗುರುಸಾಹೇಬ್ ಕಲಿಕೇರಿ ಗವೈಗಳು, ಡಾಕ್ಟರ್ ಪಂಡಿತ್ ಉತ್ತಮರು ಇಂಥ ಕಲಾವಿದರಿಗೆ ಲಕ್ಷಾಂತರ ರೂಪಾಯಿ ನೋಡಿ, 10-20 ವಯಸ್ಸಿನಲ್ಲಿ ಕೊಟ್ಟಿಲ್ಲ, 85 ವಯಸ್ಸ. ಅದಕ್ಕೆ ಅಂಥವರು ಒಂದು ಆರೋಗ್ಯವಾಗಲಿ ಎಲ್ಲದಕ್ಕೂ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ದೊಡ್ಡ ವಿದ್ಯಾವಂತರಿಗೆ ಕೊಡೋದ್ರ ಜೊತೆಗೆ 1 ಲಕ್ಷ ರೂಪಾಯಿ ಅವ್ರಿಗೆ ಪ್ರಶಸ್ತಿಯನ್ನು ಕೊಟ್ಟರಲ್ಲ, ನಿಜವಾಗಿ ಇದು ಪುಣ್ಯ. ಅದಕ್ಕೆ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಇಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ರು, ನಮ್ಮ ವೆಂಕಟೇಶ್ ದಾಸನಾಳ್ ಇರ್ಬೋದು, ನಮ್ಮ ಮುದ್ದಾವೆ ಡಾಕ್ಟರ್ ಇರ್ಬೋದು, ನಮ್ಮ ಮಾಪಲೇಶ್ವರ ವಕೀಲರಾಗಲಿ, ನಮ್ಮ ಪಾಮಯ್ಯನವರು, ಹೀಗೆ ಒಬ್ಬರೆಲ್ಲ ಅನೇಕ ಮಂದಿ ಅದಕ್ಕೆಲ್ಲ ಪ್ರಯತ್ನ ಮಾಡ್ತಾರೆ. ನಮ್ಮ ಆಶ್ರಮಕ್ಕೆ ಜಾತಿ ಇಲ್ಲ, ನಮ್ಮ ಆಶ್ರಮದಾಗ ಪಂಕ್ತಿ ಬೇರೆ ಇಲ್ಲ, ಒಂದೇ ಅಡಿಗೆ ಒಂದೇ ಊಟ, ದೊಡ್ಡವರು ಇರ್ಬೋದು ಸಣ್ಣವ್ರು ಇರ್ಬೋದು, ಅದು ಒಂದೇ ಪಂಕ್ತಿ ಒಂದೇ ಊಟ. ಅವ್ರು ದೊಡ್ಡವರಿಗೆ ಬೇರೆ ಸಣ್ಣವ್ರಿಗೆ ಬೇರೆ ಅಂತ ನಮ್ಮ ಆಶ್ರಮದಾಗ ಹಿಂದೆ ಪಂಚಾಕ್ಷರ ಗುರುಗಳಿದ್ದಾಗ ತಿಳ್ಕೊಂಡು ಇಲ್ಲಿ ತನಕ ಬಂದಿಲ್ಲ, ಬರೋದೇನಿಲ್ಲ. ಅದಕ್ಕೆ ಆಶ್ರಮ ಇಷ್ಟು ಹತ್ರ ಬೆಳೆದಕ್ಕೆ ಕಾರಣ ಅಂದರೆ ಇವತ್ತು ನಮ್ಮ ಗಂಗಾವತಿ ನಾವು ಬಹಳಷ್ಟು ನೆನೆಸ್ಕೋಬೇಕು. ನೀವು ಬೆಳೆದಂಥ ಕೊಟ್ಟಂಥ ದವಸ ಧಾನ್ಯವನ್ನು ಕೂಡ ಉಂಡು ನಾವು ಬೆಳೆದವರು. ಇವತ್ತು ಪಂಡಿತ್ ಎನ್ ವೆಂಕಟೇಶ್ ಕುಮಾರ್ ಗವೈಗಳು, ನಮ್ಮ ರಾಜಗುರು ಗುರುಸಾಹೇಬ್ ಕಲಿಕೇರಿ ಗವೈಗಳು, ಕಲ್ಲಿನಾಥ ಶಾಸ್ತ್ರಿಗಳು, ಇವರೆಲ್ಲ ನಾವು ಏನು ಬೆಳೆದಿವಲ್ಲ ಆಶ್ರಮದಲ್ಲಿ ನೆನಪಿಟ್ಕೋಬೇಕು. ನೀವೆಲ್ಲ ಗಂಗಾವತಿ, ಕಂಪ್ಲಿ, ಕಾರಟಗಿ, ಸಿಂಧನೂರು, ಶಿರಗುಪ್ಪ, ಬಳ್ಳಾರಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಸುಮಾರು 300-400 ಕ್ವಿಂಟಲ್ ಅಕ್ಕಿಯನ್ನು ಆಶ್ರಮಕ್ಕೆ ಕೊಡ್ತೀರಿ ನಮಗೆ. ಇದು ನಾವು ಮರೆಯಂಗಿಲ್ಲ, ಎಂದು ಮರೆಯೋಕ್ಕಾಗೋದಿಲ್ಲ. ಹಿಂದಿನವರೆಗೆ ಕಲಬುರಗಿ ಭಾಗದಿಂದ ಸುಮಾರು ಒಂದು ವರ್ಷಕ್ಕೆ 100 ಕ್ವಿಂಟಲ್ ತೊಗರಿ ಬೇಳೆ ಬರ್ತಾ ಇದೆ. ಗೋಕಾಕದಿಂದ 100 ಕ್ವಿಂಟಲ್ ಗಟ್ಟಲೆ ಸಕ್ಕರೆ ಬರ್ತಾ ಇದೆ. ನಮ್ಮ ಗದಗ ಸುತ್ತಮುತ್ತ ಎಲ್ಲ ದವಸ ಧಾನ್ಯ, ಕಡಲೆ, ಹೆಸರು, ಜೋಳ ಎಲ್ಲ ಗೋಧಿ ಹಿಡ್ಕೊಂಡು ತರಕಾರಿ
ಆಶ್ರಮಕ್ಕೆ ಎಷ್ಟು ಬೇಕು ತರಕಾರಿ ಪ್ರತಿನಿತ್ಯ 1 ಲೋಡ್ ತರಕಾರಿ ಸಿಗ್ತೈತೆ ನಮಗೆ ಫ್ರೀ ಉಚಿತವಾಗಿ. ಅದಕ್ಕೆ ಸಮಾಜ ನಮ್ಮನ್ನು ನೋಡಿ ಕೊಡೋದಿಲ್ಲ, ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳನ್ನು ನೋಡಿ ದಾನ ಮಾಡ್ತಾರೆ ಹೊರತಾಗಿ ನಾವು ಅದಕ್ಕೆ ಕಾರಣ. ಸುಮ್ಮನೆ ನಾವು ಅದನ್ನು ಹುಟ್ಟು ಸೇವೆ ಮಾಡ್ತೀವಿ, ಅದು ಗುರುಗಳ ಕರುಣೆ, ಗುರುಗಳ ಕೃಪೆ. ಅದಕ್ಕೆ ಅಂಥ ದೊಡ್ಡವರು ಹೆಸರಿನಲ್ಲಿ ಇವತ್ತು ನಿಮಗೆ ಪಂಚಾಕ್ಷರ ಗುರುಗಳು ಅಳಿಸಿದ ಅಂಬುಲಿ ಮೈಸೂರು ಕಲಿಯಕ್ಕೆ ಹೋದಂಥ ಸಂದರ್ಭದಲ್ಲಿ ತಪ್ಪಡಿ ತಗೊಂಡು ಭಜನೆ ಮಾಡಿ ಭಿಕ್ಷೆ 4 ಮನೆಗೆ ಭಿಕ್ಷಕ್ಕೆ ಹೋಗಿ ಬಂದಾಗ ಅಳಿಸಿದ ಅಂಬುಲಿ ತಾವು ಉಂಡು ಬಿಸಿ ಪ್ರಸಾದವನ್ನು ಮಕ್ಕಳಿಗೆ ಕೊಡ್ತಾರೆ. ಇದು ನಿಜವಾದ ಗುರು. ಅದಕ್ಕಂತೆ ಪಂಚಾಕ್ಷರ ಗುರುಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಮಾಡಿದರು. 10 ಲಕ್ಷ ರೂಪಾಯಿ ಮಾಡಿದರು ಪ್ರಶಸ್ತಿ ಪಂಚಾಕ್ಷರ ಗುರುಗಳ ಹೆಸರು. ಈ ಹೆಸರೇ ಪಂಡಿತ್ ಸೋಮನಾಥ್ ಮರಗಳು ಗವಾಯಿಗೆ ಕೊಟ್ಟರು, ಇನ್ನೊಬ್ಬರು ಮೈಸೂರದಲ್ಲಿ ಕೊಟ್ಟರು. ಅದಕ್ಕೆ ಪುಟ್ಟರಾಜ ಗುರುಗಳು ಕೂಡ ಸರ್ಕಾರದಿಂದ ಒಂದು ಜಯಂತಿ ಆಚರಣೆ ಮಾಡುವಂಥ ವಿಚಾರ ನಾನು ಮೊನ್ನೆ ಕಾಡಶೆಟ್ಟಿಹಳ್ಳಿ ಹೋದಾಗ ಅಲ್ಲೆಲ್ಲ ತಂದಿದ್ದೀನಿ ಗಮನಕ್ಕೆ. ಸರ್ಕಾರದ ಮಟ್ಟದಲ್ಲಿ ಆ ಗುರುಗಳು ಒಂದು ಸರ್ಕಾರದಿಂದ ಜಯಂತಿ ಮಾಡೋದು, ಅದೇನು ದುಡ್ಡು ಖರ್ಚು ಮಾಡೋಂಗಿಲ್ಲ. ಎಂತೆಂಥವ್ರು ಜಯಂತಿ ಆಗ್ತಾವೋ ಈ ನಾಡಿಗಾಗಿ ತಮ್ಮ ದೇಹವನ್ನು ತ್ಯಾಗ ಮಾಡಿ ನಮ್ಮಂಥ ಕುರುಡರು ಕುಂಟರು ದೀನ ದಲಿತ ಅನಾಥ ಮಕ್ಕಳು ಕೈಯೊಳಗೆ ಭಿಕ್ಷೆ ಪಾತ್ರೆಯನ್ನು ಬಿಡಿಸಿ ಸಂಗೀತ ಸಾಹಿತ್ಯ ನಾಟ್ಯ ಕಲೆ ಗಾನ ಪಾತ್ರ ಕೊಟ್ಟಂಥ ಇತಿಹಾಸದ ಕುಮಾರಸ್ವಾಮಿಗಳು ಪಂಚಾಕ್ಷರಗಳು ಹುಟ್ಟಾಗಬೇಕು. ಅದಕ್ಕೆ ಅಂಥವರ ಪುಣ್ಯ ಸ್ಮರಣೋತ್ಸವ, ಅಂಥವರ ಜಯಂತಿ ಸಮಾಜದಲ್ಲಿ ತಾವೆಲ್ಲರೂ ಮಾಡ್ಕೊಂಡು ಬರ್ತಿದ್ರಿ. ಇಲ್ಲಿ ಬಂದಿರುವಂಥ ನಮ್ಮ ಆತ್ಮೀಯರು ಪತ್ರಿಕೆ ಮಾಧ್ಯಮದವರು, TV ಮಾಧ್ಯಮದವರು ಕೂಡ ಇದನ್ನೆಲ್ಲ ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸ ಸೇವಾ ಅದು ಅವ್ರದ್ದಿರೋದ್ರಿಂದ ಅವರು ಕೂಡ ಗುರುಗಳ ಸೇವೆಯಲ್ಲಿ ಪಾಲ್ಗೊಂಡು